Welcome back to the series of Business Studies Chapter-5 Organizing. ಈ ವಿಡಿಯೋದಲ್ಲಿ ನಾವು ಮೀನಿಂಗ್ ಮತ್ತು ಡೆಫಿನಿಷನ್ ಡೆಲಿಗೇಷನ್ ಕಲ್ತ್ಕೊಳ್ಳೋಣ. By the way, this is OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಾಗಲೇ ಎಷ್ಟೊಂದು ವಿಡಿಯೋ ನೋಡ್ತಾ ಇದ್ದೀರಾ. ಯು ಆ್ಯಂಡ್ ಮೀ ಆರ್ ರೈಟ್ ನಾವು ಫೆಮಿಲಿಯರ್ ಆಗಿದ್ದೀವಿ, ತುಂಬ ಪರಿಚಯದವ್ರು ಆಗ್ಬಿಟ್ಟಿದ್ದೀವಿ. ಸೊ ಇಷ್ಟೊಂದೆಲ್ಲ ಪರಿಚಯ ಇಟ್ಕೊಂಡು ನಮಗೋಸ್ಕರ ಒಂದು ಸಬ್ಸ್ಕ್ರೈಬು ಮಾಡಲ್ಲ ಅಂದರೆ ಹೆಂಗೆ? ಸ್ಟಾರ್ಟ್ ಮಾಡೋಣ. ಡೆಲಿಗೇಷನ್ ಅಂದರೆ ಏನು? ಡೆಲಿಗೇಷನ್ ಅಂದರೆ ಇಷ್ಟು ಸಿಂಪಲ್, ಅದು ತುಂಬ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಅಧಿಕಾರನ ಕೆಳಗಡೆ ಇರೋವಂಥ ಸಬಾರ್ಡಿನೇಟ್ಸ್ಗೆ ಟ್ರಾನ್ಸ್ಫರ್ ಮಾಡೋವಂಥದ್ದನ್ನೇ ಡೆಲಿಗೇಷನ್ ಅಂತ ಹೇಳ್ತಾರೆ. ಸುಪೀರಿಯರ್ ಅಂದರೆ ಮೇಲಧಿಕಾರಿ, ಸಬಾರ್ಡಿನೇಟ್ಸ್ ಅಂದರೆ ಕೆಳಗಡೆ ಇರುವಂಥ ಎಂಪ್ಲಾಯೀಸ್ ಅಥವಾ ನಿಮ್ಮ ಕೆಳಗಡೆ ಇರುವಂಥ ಯಾರೇ ಎಂಪ್ಲಾಯೀಸ್ ಇರ್ಬೋದು ಅಥವಾ ಯಾರೇ ಇರ್ಬೋದು, ಅವ್ರಿಗೆ ನಿಮ್ಮ ಅಧಿಕಾರನ ಟ್ರಾನ್ಸ್ಫರ್ ಮಾಡುವಂಥ ಕೆಲಸನ ಡೆಲಿಗೇಷನ್ ಅನ್ನೋ ಹೇಳ್ತಾರೆ. ಅಥಾರಿಟಿ ಅಂದರೆ ಅಧಿಕಾರ. ಯಾಕೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೇಳ್ಬೋದು ನೀವು. ಯಾಕೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದಾದರೆ, ಒಬ್ಬ ಮ್ಯಾನೇಜರ್ ಹತ್ರ ಅಧಿಕಾರ ಇರುತ್ತೆ. ಅವ್ನು ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ, ಅವ್ನು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇರೋಕ್ಕಾಗಲ್ಲ. ಸೊ ಏನು ಮಾಡ್ತಾನೆ, ಅವನು ಒಂಚೂರು ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡ್ತಾನೆ. ನೀನು ಈ ಕೆಲಸ ಮಾಡು, ನೀನು ಈ ಕೆಲಸ ಮಾಡು, ಅವ್ನು ನಿನಗೆ ಅಥಾರಿಟಿ ಕೊಡೋದು. ಈ ಥರ ಒಂದು ಅಥಾರಿಟಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಕೆಲಸಗಳು ಬೇಗ ಆಗುತ್ತೆ, ಸ್ಮೂತಾಗಿ ವರ್ಕ್ ಆಗುತ್ತೆ. ಮ್ಯಾನೇಜರು ಕೆಲಸ ಎಲ್ಲ ಡಿವೈಡ್ ಮಾಡಿದ್ಮೇಲೆ ಆ ಫ್ರೀ ಟೈಮ್ ಇರುತ್ತಲ್ಲ, ಆ ಫ್ರೀ ಟೈಮಲ್ಲಿ ಬೇರೆ ತುಂಬ ಇಂಪಾರ್ಟೆಂಟ್ ಕೆಲಸಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾಗಿರ್ಬೋದು, ಡೆವಲಪ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ಬೋದು. ಈ ಥರ ಕೆಲಸಗಳನ್ನ ಅವ್ರು ಮಾಡ್ಕೊಬೋದು. ಬೇರೆಯವ್ರಿಗೆ ಆ ಒಂದು ಜಾಬ್ ಅವ್ರವ್ರ ಲಿಮಿಟಲ್ಲಿ ಅವ್ರವ್ರ ಜಾಬ್ನ ಮಾಡೋಕ್ಕೋಸ್ಕರ ಒಂದು ಡೆಲಿಗೇಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಡೆಲಿಗೇಷನ್ ಈಸ್ ಟ್ರಾನ್ಸ್ಫರಿಂಗ್ ಆಫ್ ಅಥಾರಿಟಿ, ಅಷ್ಟೇ ಸಿಂಪಲ್ಲು. ಇದರಿಂದ ಸಬಾರ್ಡಿನೇಟ್ಗೂ ಕೆಲವು ಸತಿ, ಅಂದರೆ ಇದರಿಂದ ಕೆಳಗಡೆ ಇರೋಂಥ ಎಂಪ್ಲಾಯೀಸ್ಗೂ ಕೆಲವು ಸತಿ ಬೆನಿಫಿಟ್ ಇದೆ ಅಥವಾ ಯೂಸ್ ಇದೆ. ಏನೇನು ಯೂಸ್ ಆಗುತ್ತೆ ಅಂದರೆ, ಯಾವಾಗ ಅವ್ರಿಗೆ ಅಧಿಕಾರನ ಟ್ರಾನ್ಸ್ಫರ್ ಮಾಡ್ತೀವಿ, ರೆಸ್ಪಾನ್ಸಿಬಲ್ ಫೀಲ್ ಆಗ್ತಾರೆ ಅವ್ರು ಜಾಸ್ತಿ. ಸಬಾರ್ಡಿನೇಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕ್ರಿಯೇಟ್ ಆಗುತ್ತೆ, ರೆಕಗ್ನೈಸೇಷನ್ ಸಿಗುತ್ತೆ. ರೆಕಗ್ನೈಸೇಷನ್ ಅಂದರೆ ಒಂದು ಸಂಸ್ಥೆಯಲ್ಲಿ ಅವ್ರ ಹೆಸರು ಚೆನ್ನಾಗಿ ಗುರುತಿಸ್ಕೊಳೋದಾಗಿರ್ಬೋದು. ಈ ಥರ ಒಂದು ರೆಕಗ್ನೈಸೇಷನ್ ಸಿಗುತ್ತೆ. ಸಮಾಜದಲ್ಲಿ ರೆಕಗ್ನೈಸೇಷನ್ ಸಿಗಬೇಕು ಅಂತ ತುಂಬ ಜನ ಓಡಾಡ್ತಾರೆ. ಸೊ ಒಂದು ಸಂಸ್ಥೆಯಲ್ಲಿ ರೆಕಗ್ನೈಸೇಷನ್ ಸಿಕ್ಕಾಗ ಪ್ರಮೋಷನ್ ಆಗಿರ್ಬೋದು, ಈ ಥರದ್ದೆಲ್ಲ ಬರುತ್ತೆ. ಹಾಗಾಗಿ ಅಥಾರಿಟಿ ಟ್ರಾನ್ಸ್ಫರ್ ಮಾಡಿದಾಗ ಈಸ್ಕೋಬೇಕಾಗಿರುತ್ತೆ. ಇದರಿಂದ ಎಂಪ್ಲಾಯಿ ಡೆವಲಪ್ ಆಗ್ತಾನೆ, ಇನಿಷಿಯೇಟ್ ತೊಗೊಂಡು ಮುಂದೆ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಅವನೇ ಕೆಲಸಗಳಲ್ಲಿ ತುಂಬ ಇಂಪ್ರೂವ್ ಆಗ್ತಾ ಬರ್ತಾನೆ. ಸೊ ಡೆಲಿಗೇಷನ್ ಅನ್ನೋದ್ರಿಂದ ಇಷ್ಟೆಲ್ಲ ಯೂಸ್ ಇದೆ. ಓಕೆ, ನೆಕ್ಸ್ಟ್ ಹೋಗೋದಾದರೆ ಡೆಫಿನೇಷನ್ ಹೇಳೋದಾದರೆ, ಥಿಯೋ ಹೈಮ್ಯಾನ್ ಅನ್ನೋರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಡೆಫಿನೇಷನ್ನಲ್ಲಿ ಏನು ಹೇಳಿದಾರಪ್ಪ ಅಂದರೆ, ಡೆಲಿಗೇಷನ್ ಆಫ್ ಅಥಾರಿಟಿ ಮೇರಿಲಿ ಮೀನ್ಸ್ ದ ಗ್ರಾಂಟಿಂಗ್ ಆಫ್ ಅಥಾರಿಟಿ ಟು ಸಬಾರ್ಡಿನೇಟ್ಸ್ ಟು ಆಪರೇಟ್ ವಿತ್ ಇನ್ ದ ಪ್ರಿಸ್ಕ್ರೈಬ್ ಲಿಮಿಟ್. ಡೆಲಿಗೇಷನ್ ಆಫ್ ಅಥಾರಿಟಿ ಅಂದರೆ ಇಷ್ಟೇ. ಗ್ರಾಂಟಿಂಗ್ ಆಫ್ ಅಥಾರಿಟಿ ಟು ಸಬಾರ್ಡಿನೇಟ್ಸ್ ಅಂದರೆ ಅಧಿಕಾರನ ಕೊಡೋದು ಅಂತ ಹೇಳಿದ್ದಾರೆ. ಒಂದು ಲಿಮಿಟ್ ಒಳಗಡೆ ಕೆಲಸ ಮಾಡೋಕ್ಕೋಸ್ಕರ ಒಂದು ಲಿಮಿಟ್ ಹಾಕ್ಬಿಟ್ಟು ಇಷ್ಟರಲ್ಲಿ ನೀನು ಅಧಿಕಾರನ ಯೂಸ್ ಮಾಡ್ಬೋದು ಅಂತ ಕೊಡೋದನ್ನೇ ಡೆಲಿಗೇಷನ್ ಅಂತ ಹೇಳ್ತಾರೆ ಅಂತ ಥಿಯೋ ಹೈಮನ್ ಅವರು ಹೇಳ್ತಾರೆ. ಸೊ ಇದು ಸಿಂಪಲ್ ಆಗಿ ಓವರಾಲ್ ಆಗಿ ಹೇಳೋದಾದ್ರೆ, ಡೆಲಿಗೇಷನ್ ಅಂದರೆ ಅಧಿಕಾರನ ಕೆಳಗಡೆ ಇರೋರಿಗೆ ಟ್ರಾನ್ಸ್ಫರ್ ಮಾಡೋ ಅಂಥದ್ದನ್ನ ಡೆಲಿಗೇಷನ್ ಅಂತ ಹೇಳ್ತಾರೆ. ಸಿಂಪಲ್ ಅದು. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಕ್ಲಿಕ್ here to watch next series. ಯಾವ ಟಾಪಿಕ್ ಅಂದರೆ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ಸ್ ಅಂತ. ಸಪೋರ್ಟ್ ಅಸ್ ಬೈ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಸಪೋರ್ಟ್ ಮಾಡ್ದಂಗೆ. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್. ಸಿ ಯು ಇನ್ ದ ನೆಕ್ಸ್ಟ್ ಸೀರೀಸ್. ಬಾಯ್.